ಮೂಢ ಹಗರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೀಳ್ತಿತ್ತು ಇನ್ನೊಂದು ಸ್ವಲ್ಪ. ಅದನ್ನ ಸೇಫ್ ಮಾಡೋ ಸಲುವಾಗಿ ಇವರು ವಕಫತ್ ಅಂದು ಒಂದು ಏನೋ ಒಂದು ಇದು ತೆಗೆದು ಅದನ್ನ ಹೊರಟು ಚಾಲು ಮಾಡ್ತಾರೆ. ಆದ್ರೆ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು. ಕಾತ ಬಂದಾಗ ಒಂದು ಹಿಂದುತ್ವ ಅಂತ ಹೇಳ್ತಾರೆ, ಇಲ್ಲಿ ನಮಗೆ ರಾಮನವಮಿ ಮಾಡೋ ಮುಂದಾಗ ನಮಗೆ ವಿರೋಧ ಮಾಡ್ತಾರೆ. ಬರೀ ಮುಸಲ್ಮಾನರಿಗೆ ಬಾಯಿಲಿ ಬೈತಾರೆ, ಕರೆ ಯಾರಿಗೂ ಅವರು ಇದು ಮಾಡಿಲ್ಲ. ಆದ್ರೆ ತೊಂದರೆ ಕೊಡೋದು ಮಾತ್ರ ಹಿಂದೂ ಕಾರ್ಯಕರ್ತರಿಗೆ. ಅದು ಅವ್ರ ಪಿ ಎಗಳಿಗೆ ಒಂದು ಲೆಟರ್ ಬೇಕಪ್ಪ ಅಂತಂದ್ರೆ ಅವ್ರಿಗೆ ಚಲೋ ಬೂಟ್ ಕೊಡಿಸ್ಬೇಕು, ಶಾಪಿಂಗ್ ಮಾಡಿಸ್ಬೇಕು, ಒಂದು ಮೊಬೈಲ್ ಕೊಡಿಸ್ಬೇಕು. ಇವು ಎಲ್ಲ ನೋಡಿ ಕಾರ್ಯಕರ್ತರು ಬೇಸರಗೊಂಡಾರ. ಬಿಜೆಪಿ ಪಕ್ಷದಿಂದ 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ. ಬಟ್ ತಾವು ನಿನ್ನೆ ಸಂಭ್ರಮ ಆಚರಣೆ ಮಾಡಿದ್ರಿ, ಏನು ಕಾರಣ ಸರ್? ನೋಡ್ರಿ, ಇವತ್ತು ಹೆಂಗಪ್ಪ ಅಂತಂದ್ರೆ ನಾವು ಯಾವ ಪಕ್ಷದಾಗ ಅದೀವಿ ಗೊತ್ತಿಲ್ಲದಂಗೆ ಆಗ್ಬಿಟ್ರೆ. ಇವತ್ತು ಪದೇ ಪದೇ ನಮ್ಮ ಪಕ್ಷದ ಹಿರಿಯರಿಗೆ, ನಮ್ಮ ರಾಜ್ಯ ನಾಯಕರಿಗೆ, ನಮ್ಮ ರಾಷ್ಟ್ರ ನಾಯಕರಿಗೆ ಅಪಮಾನಕಾರಿಯಾಗಿ, ಅವಹೇಳನಕಾರಿಯಾಗಿ ಮಾತಾಡೋದು ಈ ಥರ ಸಾಕಷ್ಟು ದಿನದಿಂದ ನಡೆದು ಬಂದಿತ್ತು. ಇದು ಭಾಳ ಮೊದಲೇ ಮಾಡಬೇಕಾಗಿತ್ತು. ಅವರು ಹೈಕಮಾಂಡ್ದವರು ಭಾಳ ತಡವಾಗಿ ಡಿಸಿಷನ್ ತೊಗೊಂಡ್ರು. ಯಾಕಂದ್ರೆ ಇವರು ಎಲ್ಲಿದ್ದು ಬಂದಾರ, ಏನು ಎಲ್ಲಿದ್ದ ಯಾವ ಪಕ್ಷದಿಂದ ಅಧಿಕಾರ ತಿಂದಾರ, ಇವತ್ತಿಗೆ ಸೈಕಲ್ ಮ್ಯಾಗ ತಿರುಗಾಡಿ ಸಂಘಟನೆ ಮಾಡಿರ್ತಕ್ಕಂಥ ಯಡಿಯೂರಪ್ಪ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವರ ನಮ್ಮ ರಾಜ್ಯಾಧ್ಯಕ್ಷರು ಡಿ.ವೈ. ವಿಜೇಂದ್ರ ಅವರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಯಾರು ಇದು ಕೊಟ್ರಿ ಅವ್ರಿಗೆ? ಯಾಕಂದ್ರೆ ನಮ್ಮ ಕಾರ್ಯಕರ್ತರು ನೀವು ಕಾಂಗ್ರೆಸ್ ವಿರುದ್ಧ ಮಾತಾಡ್ರಿ, ಏನಾದ್ರು ಮಾತಾಡ್ರಿ, ಅದಕ್ಕೊಂದು ಅರ್ಥ ಇರ್ತದೆ. ಬಿಟ್ಟು ನೀವು ಎಲ್ಲ ಕಾಂಗ್ರೆಸ್ದ ಏಜೆಂಟ್ ಥರ ಆಗಿ ನಮ್ಮ ಸ್ವಪಕ್ಷೀಯ ನಾಯಕರುಗಳಿಗೆ ನೀವು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಅವರು ಚಟ್ಟ ಮಾಡಿದ್ದು ಸರಿ ಅನ್ನಿಸ್ತದೆ. ಯಾಕಂದ್ರೆ ಹಿಂದಕ್ಕೆ ಮೊನ್ನೆ ಒಂದು ಘಟನೆ ನಡೀತು, ಹೇಳ್ತೀನಿ ನಾನು ನಿಮಗೆ. ಮಹಾನಗರ ಪಾಲಿಕೆ ಎಲೆಕ್ಷನ್ ಟೈಮ್ನಾಗ ಆ ಕಾರ್ಯಕರ್ತರು ನೋಡಿದ್ರೆ ನೋಡಲಿ, ಇದು ವಿಡಿಯೋ ಅವ್ರಿಗೆ ಹೇಳ್ತೀನಿ. ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಪಾಪ ಪಕ್ಷದ ಯಾವುದೇ ಕಾರ್ಯಕ್ರಮ ಇದ್ರೂ ಮನೆ ಬಾಗಿಲಿಗೆ ಹೋಗಿ ತಲುಪಿಸುವಂಥ ಒಬ್ಬ ಕಾರ್ಯಕರ್ತ ಅವ್ರ ಬಳಿ ಟಿಕೆಟ್ ಕೇಳಕ್ಕೆ ಹೋಗ್ಯಾನ. ಟಿಕೆಟ್ ಕೇಳಕ್ಕೆ ಹೋಗಿ, ಸಾಹೇಬ್ರ ನಾವು ಒಂದು ಪಕ್ಷಕ್ಕೆ ಭಾಳ ನಿಷ್ಠಾವಂತದ್ದು, ನೀ ನನ್ನ ಸಲ ನಿಷ್ಠಾವಂತದ್ದು ಏನಂತ ಕೇಳೋಣ. ಅಂದ್ರೆ ಇಂಥ ಅಂದ್ರೆ ಇಲ್ಲಿ ಪಕ್ಷದ ತೊಗೊಂಡು ಹೋಗೋದು ಬಿಟ್ಟು ಬರೀ ತಮ್ಮ ವೈಯಕ್ತಿಕ ಯಾರವ್ರು ಹಿಂದೆ ಬಕೆಟ್ ಹಿಡಿತಾರೆ, ಯಾರು ಬೆನ್ನು ಹಾಕ್ತಾರೆ ಅಂಥವ್ರಿಗೆ ಬೆನ್ನು ಹಾಕ್ಕೊಂಡು ಹೋದ್ರೆ ಅಲ್ಲ, ಪಕ್ಷದ ಕಾರ್ಯಕರ್ತರಿಗೆ ನೋಡ್ಬೇಕಾಗ್ತದೆ. ಈಗ ನಾವು ಯಾವುದೇ ಪಾರ್ಟಿ, ಯಾವುದೇ ಬಣ ಅವು ಗುರುತಿಸ್ಕೊಂಡಿಲ್ಲ. ನಾವು ನೇರವಾಗಿ ಪಾರ್ಟಿ ಒಳ ನಮಗೆ ಏನಾರೇ ಪಾರ್ಟಿ ಕೆಟ್ಟ ಆಯ್ತಂದ್ರೆ ಅದು ನಮಗೆ ಕೆಟ್ಟ ಆಗ್ತದೆ ಅಂತ ಮನೋಭಾವನೆ ಉಳ್ಳೋರು ನಾವು. ಈಗ ಅವರು ಅಂಥದ್ದು ಅವ್ರು ಉಚ್ಚಾಟನೆ ಮಾಡಿದ್ದು ಸರಿ ಕ್ರಮ ತೊಗೊಂಡಾರ. ಯಾಕಂದ್ರೆ ಇವತ್ತಿಗೆ ಪದೇ ಪದೇ ಏನು ಭಾರತೀಯ ಜನತಾ ಪಕ್ಷಕ್ಕೆ ವಿಚಿತ್ರ ವಿರುದ್ಧವಾಗಿ ನಡ್ಕೊಳ್ಳುವಂಥ ಕೆಲಸ. ಇವತ್ತು ನೋಡ್ರಿ, ಇವತ್ತು ಮೂಢ ಹಗರಣ ಮಾಡಿದ್ರು. ಮೂಢ ಹಗರಣಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬೀಳ್ತಿತ್ತು ಇನ್ನೊಂದು ಸ್ವಲ್ಪ. ಅದನ್ನು ಸೇಫ್ ಮಾಡೋ ಸಲುವಾಗಿ ಇವರು ವಕಫತ್ ಅಂದು ಒಂದು ಏನೋ ಒಂದು ಇದು ತೆಗೆದು ಅದನ್ನು ಹೊರಟು ಚಾಲು ಮಾಡಿದ್ರು. ಆದರೆ ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರು, ಕಾರ್ಯಕರ್ತರ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದರು. ಮಾತು ಬಂದಾಗ ಒಂದು ಹಿಂದುತ್ವ ಅಂತ ಹೇಳ್ತಾರೆ, ಇಲ್ಲಿ ನಮಗೆ ರಾಮನವಮಿ ಮಾಡೋ ಮುಂದಾಗ ನಮಗೆ ವಿರೋಧ ಮಾಡ್ತಾರೆ. ಏನು ಹಿಂದುತ್ವ ಅಂದ್ರೆ ಎದಕ್ಕತ್ತಾರೆ? ಏನು ಇವ್ರ ರಾಜಕೀಯಕ್ಕೆ ಅವ್ರ ಅನುಕೂಲ ಏನಂತಾರಲ್ಲ, ಅವ್ರ ಅವಕಾಶವಾದಿಯತೆ ಏನಂತಾರಲ್ಲ, ಆ ಥರ ಅವ್ರು ಮಾಡ್ಕೊಂಡು ಬಂದಾರೆ ಇಷ್ಟು ದಿವಸ. ಇವತ್ತು ರಾಮನವಮಿಗೆ ವಿರೋಧ ಮಾಡ್ತಾರೆ. ಇದೇಂತ ಹಿಂದುತ್ವ ರೀ? ಏನು ನಾವು ಹಿಂದೂಗಳಲ್ಲ? ರಾಮನವಮಿಗೆ ವಿರೋಧ ಮಾಡ್ತಾರೆ. ಇಲ್ಲಿ ಮತ್ತೆ ಅಲ್ಲಿ ಹೊರಗೆ ಹೋಗಿ ಇಲ್ಲಿ ನಮ್ಮ ಬಿಜಾಪುರ್ನಾಗ ಅವ್ರು ಖರೀದಿ ಬಿಟ್ಟಿವ್ ನಾವು ಈಗ. ಯಾಕಂದ್ರೆ ರಾಮನವಮಿ ಕೆಡಿಸ್ಬೇಕು, ಇಲ್ಲಿ ಹೋಗ್ಬಾರ್ದು, ಇದನ್ನು ಮಾಡಿಸ್ಬಾರ್ದು. ಪೊಲೀಸರಿಗೆ ಅವ್ರ ಅಧಿಕಾರ ಇದ್ದಾಗ ಪೊಲೀಸರಿಗೆ ಹಚ್ಚಿ, ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕಾರ ಇದ್ದಾಗ ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿದ್ರು. ಅಂದ್ರೆ ಇಂಥ ಸಾಕಷ್ಟು ಸಲ ನಮಗೆ ತೊಂದರೆ ಕೊಟ್ಟಾರ. ಹಿಂದೂ ಕಾರ್ಯಕರ್ತರಿಗೆ ತೊಂದರೆ ಕೊಡೋರು, ಬರೀ ಮುಸಲ್ಮಾನರಿಗೆ ಬಾಯಿಲಿ ಬೈತಾರೆ, ಕರೆ ಯಾರಿಗೂ ಅವರು ಇದು ಮಾಡಿಲ್ಲ. ಆದ್ರೆ ತೊಂದರೆ ಕೊಡೋದು ಮಾತ್ರ ಹಿಂದೂ ಕಾರ್ಯಕರ್ತರಿಗೆ. ಸರ್, ಈಗ ಕರ್ನಾಟಕದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಅನ್ಸ್ಕೊಂಡಿದ್ದಾರೆ. ಮತ್ತು ವಿಜಯಪುರದಲ್ಲಿ ಉಮೇಶ್ ವಂದಾಲ್ ಅವರು ವಿವೇಕದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತೇಳಿ ಅನ್ಸ್ತಾರೆ. ಅವ್ರಿಗೂ ಮತ್ತು ನಿಮ್ಗೇನು ವ್ಯತ್ಯಾಸ ಸರ್? ನಾ ಹೆಂಗೆ ಹೇಳಿರಿ, ಈಗ ಜನರಿಗೆ ಕೇಳ್ಬೇಕಾಗ್ತದೆ. ನೀವು ನನ್ನ ಬಗ್ಗೆ ನಾ ಹೇಳ್ಕೊಂಡ್ರೆ ಅರ್ಥ ಅಲ್ಲ. ಸುಮಾರು 28ರಿಂದ 30 ವರ್ಷ ಆಯ್ತು ನಾವು ಸಂಘಟನೆ ಒಳಗೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಮಾಡ್ಕೊತ ಬಂದು ಇಲ್ಲಿ ಪ್ರಾಮಾಣಿಕವಾಗಿ ದುಡ್ದಿದ್ದಂತ ಐತಿ. ಈಗ ಅವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂದ್ರೆ ಬರೀ ಮೈಕ್ನ್ಯಾಗ ಬಂದು 4 ಮುಸಲ್ರಿಗೆ ಬೈದ್ರೆ ಅದು ಫೈರ್ ಬ್ರ್ಯಾಂಡ್ ಆಗೋದಿಲ್ಲ. ಆಯ್ತು, ಹಿಂದುತ್ವ ಸಲ ಕೆಲಸ ಮಾಡ್ಬೇಕಾಗ್ತದೆ. ಆಯ್ತಪ್ಪ, ಎಷ್ಟು ಜನ ಹಿಂದೂ ವ್ಯಾಪಾರಿಗಳಿಗೆ ನೀವು ರಕ್ಷಣೆ ಕೊಟ್ಟಿರಿ, ಎಷ್ಟು ಜನ ನೀವು ಲವ್ ಜಿಹಾದ್ ಹೋದವ್ರಿಗೆ ಕರ್ಕೊಂಬಂದಿರಿ, ಎಷ್ಟು ಜನ ಮತಾಂತರಗೊಂಡವ್ರಿಗೆ ನೀವು ಕರ್ಕೊಂಬಂದಿರಿ. ಇದು ಹಿಂದುತ್ವ ಸಲ ಕೆಲಸ ಮಾಡೋದು. ಬರೀ ನೀವು ಮೈಕ್ನ್ಯಾಗ 4 ಅವ್ರಿಗೆ ಬೈದೆ ಇವ್ರಿಗೆ ಬೈದೆ, ಏನದು ಅದು MLA ಆಗಿ ಅದಕ್ಕೆ ಅಂತ ಶಬ್ದ ಯೂಸ್ ಮಾಡ್ತಾರೆ. ಮತ್ತು ಅವ್ರದ್ದೇನು ನೈತಿಕತೆ ಐತಿ? ಬರೀ ಅಂದ್ರೆ ಮುಸಲ್ರಿಗೆ ಬೈದ್ರೆ ಫೈರ್ ಬ್ರ್ಯಾಂಡ? ಅದೇ ಹಿಂದೂಗಳಿಗೆ ರಕ್ಷಣೆ ಮಾಡಿಕೊಡ್ರಿ. ಹಿಂದೂಗಳಿಗೆ ಹೆಣ್ಮಕ್ಳಿಗೆ ಎಷ್ಟೊಂದು ತೊಂದರೆ ಅದ, ಅವ್ರಿಗೆ ಅನ್ಯಾಯ ಆಗ್ಲಕತ್ತದ, ಅದನ್ನು ಸ್ಪಂದಿಸೋರಿಲ್ಲ.
ಮತ್ತೆ ಇಲ್ಲಿ ನಾವು ಸ್ಪಂದಿಸ್ತೀವೋ ಅದಕ್ಕೆ ಜನ ನಮ್ಮನ್ನ ಹಿಡಿತಾರೆ, ಕೇಳ್ತಾರೆ. ಅವ್ರಿಗೆ ಸ್ಪಂದಿಸುವಂತ ಕೆಲಸ ನಾವು ಮಾಡಿವಿ. ಸುಮಾರು 30 ವರ್ಷಗಳಿಂದ ನಮ್ಮ ಮ್ಯಾಗ ಸುಮಾರು 110 ಕೇಸ್ಗಳು ಹಾಕೊಂಡು ಹಿಂದುತ್ವ ಸಲುವಾಗಿ ನಾವು ಮಾಡ್ಕೊತ ಬಂದೀವಿ. ಫೈರ್ ಬ್ರ್ಯಾಂಡ್ ಅಂತಂದ್ರೆ ಬರೀ ಬೈಯೋದು ಸಲುವಾಗಿ ನೀವು ಅವ್ರಿಗೆ ಬೈದು ಉಪಯೋಗಿಸ್ಕೊಳ್ಳೋದು. ಒಟ್ಟ ಇವತ್ತ ಈ ಕಡೆ ಹಿಂದುತ್ವ ನಡೀತಾ ಅಂದ್ರೆ ಅಲ್ಲಿ ಹಿಂದುತ್ವ ನಡೆಸೋದು, ಇಲ್ಲಿ ಬೇರೆ ಹೋರಾಟ ನಡೀತಿತ್ತಂದ್ರೆ ಆ ಹೋರಾಟ ಒಳಗೆ ಪಾಲ್ಗೊಳ್ಳೋದು. ಆದ್ರೆ ಇವು ಎಲ್ಲಾನು ತಗೊಂಡು ಬ್ಲ್ಯಾಕ್ ಮೇಲ್ ಮಾಡೋದು. ನನ್ನ ಮಗನಿಗೆ ಟಿಕೆಟ್ ಕೊಟ್ರ ನಾ ಇದೆಲ್ಲ ಶಾಂತ ಕಾಂಪ್ರಮೈಸ್ ಅಂತ ಹಿಂಗೆ ಅಂದ್ರೆ ಇವ್ ಹೈಕಮಾಂಡಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಒಂದು ರೀತಿ ಇವ್ರೇನು ನಡ್ಕೊಳತ್ತಿದ್ರು ಅದು ಸಾರ್ವಜನಿಕರು ನೋಡ್ಕೋತದಾರ. ಎಲ್ಲರೂ ಸಾರ್ವಜನಿಕರೇ ಅದನ್ನ ಗಮನಿಸ್ತಾರ. ನೀವು ಏನ್ ಮಾಡ್ತಿರ್ತೀರಿ ಅನ್ನೋದು ಅವರು ಜನ ನೋಡ್ತಿರ್ತಾರ. ನಿಮ್ಮ ಮಗನಿಗೆ ಫೆಡರೇಷನ್ ಇಲೆಕ್ಷನ್ ನಿಂದಿರ್ಸ್ತೀರಿ, ಮತ್ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳ್ತೀರಿ. ಇವತ್ತ ಫೆಡರೇಷನ್ ಇಲೆಕ್ಷನ್ಕ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಸಂಜಯ್ ಪಾಟೀಲ್ ಕನಮಡಿ ಗೌಡ ಅವ್ರಿಗೆ ನಿಂದಿರ್ಸಿದ್ರು. ಸಂಘದ ಮನುಷ್ಯ, ಅವರಿಗೆ ಕೆಡುವಂತ ಕೆಲಸ ಮಾಡಿ ನಿಮ್ಮ ಮಗನಿಗೆ ಆಡಿಸ್ಕೊಂಬಂದ್ರಿ, ಅವನಿಗೆ ಕೆಡುವಿಕೆ. ಈಗ ಅವರು ಎಲ್ಲಾನು ಜನ ಅಬ್ಸರ್ವೇಷನ್ ಮಾಡ್ತಿರ್ತಾರ. ನೀವು ಏನಪ್ಪ ನೀವು ಇದು ಕುಟುಂಬ ರಾಜಕಾರಣ ಅಲ್ಲದೆ ಮತ್ತೇನು, ನೀವು ಕುಟುಂಬ ರಾಜಕಾರಣ ಮಾಡಿದ್ರೆ ನಡೀತದ. ಆದ್ರೆ ಯಡಿಯೂರಪ್ಪನವರು ಅವ್ರ ಮಗನಿಗೆ ಪ್ರಾಜೆಕ್ಟ್ ಮಾಡಿದ್ರೆ ಇವ್ರು ನಡೆಯಂಗಿಲ್ಲ. ಸರ್, ಈಗ ಹಿಂದೆ ಅವರು ಸಿಎಂ ಆಗ್ಬೇಕಂದ್ರೆ ಬಿಜೆಪಿಯಲ್ಲಿ 25,000 ಕೋಟಿ ಕಾಯ್ದೆ ಇಟ್ಕೋಬೇಕಂತ ಹೇಳಿ ಹೇಳಿದ್ದಾರೆ. ಅದಕ್ಕೆ ತಾವು ಏನಂತೀರಿ ಸರ್? ಸರ್, ಇವು ಏನು ನೋಡ್ರಿ, ನಾ ನಿಮ್ಗೆ ಹೇಳೀನಿ, ಅವ್ರು ಕಾಂಗ್ರೆಸ್ ಏಜೆಂಟ್ ಹತ್ರ ಕೆಲಸ ಮಾಡ್ಯಾರ. ಈ ಕಾಂಗ್ರೆಸ್ನವ್ರಿಗೆ ಏನೇನು ರುಚಿ ಆಗ್ತದೆ. ಈಗ ಅವ್ರು ಕಾಂಗ್ರೆಸ್ದವ್ರ ಪ್ರಣಾಳಿಕೆ ಒಳಗೆ ಹಾಕಿಬಿಟ್ರಿ. ಅವ್ರು ಈ ಅವ್ರದ್ದೇ ಶಾಸಕ 2,500 ಕೋಟಿ ರೂಪಾಯಿ ಕೊಟ್ರೆ CM ಆಗ್ತಾರ ಪ್ರಣಾಳಿಕೆ ಒಳಗೆ ಹಾಕೊಂಡು ಇಲೆಕ್ಷನ್ ಗೆದ್ರು. ಅಂದ್ರೆ ಅವ್ರಿಗೆ ನೀವು ಅನುಕೂಲ ಮಾಡ್ಕೊಡ್ತೀರಿ. ಕಾಂಗ್ರೆಸ್ದ ಏಜೆಂಟ್ ತರ ವರ್ತನೆ ಮಾಡಿ ಈ ತರ ಎಲ್ಲ ಸುಳ್ಳು ಎಬ್ಬಿಸ್ಬಿಡುದು. ಈಗ ಯಾರು ಹೇಳಿದ್ರೆ ಆಯ್ತು, ಅದನ್ನ ಖರೆ ವಿಷಯ ಮಾಡ್ರಲ್ಲ, ಆಯ್ತು 2,500 ರೂಪಾಯಿ ಕೇಳ್ಯಾರ ಕೊಟ್ಟಾರ, ಅದ್ರ ಅಟ್ಲೀಸ್ಟ್ ಅದು ಬರೀ ಹಿಂಗ ಗಾಳಿಯಲ್ಲಿ ಗುಂಡು ಹಾಕಿಬಿಟ್ರೆ ಮುಗುದ. ಅದನ್ನ ಖರೆ ವಿಷಯ ಮಾಡಿ ತೋರ್ಸ್ರಿ, ಯಾರು ಕೇಳ್ಯಾರ ಏನ್ ಮಾಡ್ಯಾರ ಗೊತ್ತಾಗ್ಬೇಕಲ್ಲ. ಸರ್, ಮತ್ ಮುಂದ ಬಿಜೆಪಿ ಉಸ್ತುವಾರಿ ಗೋಪಾಲ್ ದಾಸ್ ದುಬಲ್ ವ್ಯಕ್ತಿ ಅಂತ ಹೇಳಿದ್ದಾರೆ. ಮತ್ತ ಅರುಣ್ ಸಿಂಗ್ ಅಂತ ಹೇಳಿ ಹಿಂದಿನ ಉಸ್ತುವಾರಿಯವರು ಅವರು ಕರ್ನಾಟಕ ಬರ್ಬೇಕಂದ್ರೆ ಸುಟ್ಕೇಸ್ ತುಂಬ್ಕೊಂಡು ಹೋಗ್ತಾರ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ತಾವು ಏನಂತೀರಿ ಸರ್ ಅದಕ್ಕೆ? ನೋಡ್ರಿ, ಯಾರ ಅವ್ರ ಮಾತು ಕೇಳ್ತಾರ, ಯಾರ ಅವ್ರ ಹೇಳದಂಗ ಕೇಳ್ತಾರ, ಅವ್ರು ಎಲ್ಲಾರು ಒಳ್ಳೆಯವ್ರೆ. ಯಾರ ಅವ್ರು ಹೇಳಿದಕ್ಕ ವಿರೋಧ ಆದ್ರೆ ಪಕ್ಷದ ಶಿಸ್ತಿನ ಬಗ್ಗೆ ಅವ್ರಿಗೆ ಬುದ್ಧಿ ಹೇಳ್ತಾರ, ಅವ್ರ ಬಗ್ಗೆ ಎಲ್ಲ ಹಿಂಗ್ ಕೆಟ್ಟದಾಗ ಮಾತಾಡೋದು. ಈಗ ಅವ್ರು ಸುಟ್ಕೋಸ್ ತುಂಬ್ಕೊಂಡು ಹೋಗ್ತಾರ. ಏನ್ ಮಾತಾಡೋ ಪದ್ಧತಿ? ಅವ್ರೇನಾರ ತುಂಬ್ಕೊಂಡು ಹೋಗ್ಬೋದ? ಅವೆಲ್ಲ ಪಾಪ ತಮ್ಮ ಜೀವನವನ್ನು ಬಿಟ್ಟು ಪಕ್ಷದ ಸಲಾಗಿ ಸಂಘಟನೆ ಸಲಾಗಿ ಅವ್ರ ಜೀವನವನ್ನೇ ತ್ಯಾಗ ಮಾಡ್ಯಾರ. ಅವರು ಮದುವೆ ಆಗದೆ ಅವರೆಲ್ಲ ಸಂಘದಿಂದ ಬಂದಂತ ವ್ಯಕ್ತಿಗಳು. ಅಂಥವ್ರ ಬಗ್ಗೆ ಸುಳ್ಳು ಆರೋಪಗಳನ್ನ ಮಾಡಿ ಈ ಮುಜುಗರಕ್ಕೆ ಉಂಟು ಮಾಡೋದಕ್ಕೆ ಇದು ಸಮಸ್ಯೆ ಆಗಿದ್ದು. ಈಗ ಅವರೆಲ್ಲ ಈ ಪದೇ ಇವು ಮೇಲೆ, ಯಾಕಂದ್ರೆ ಈಗ ನಮ್ಮ ಭಾರತೀಯ ಜನತಾ ಪಕ್ಷ ಅಂತಂದ್ರೆ ಇದ್ರ ಹಿಂದೆ ಬಹಳಷ್ಟು ಜನರ ಶ್ರಮ ಅದ, ಬಹಳಷ್ಟು ಜನರ ಬಲಿದಾನ ಅದ, ಬಹಳಷ್ಟು ಜನರ ಇದ್ರ ಬಗ್ಗೆ ಹೋರಾಟ ಮಾಡಿ ತಮ್ಮ ಜೀವನ ಕೊಟ್ಟಾರ. ಅಂತ ಒಂದು ಪಕ್ಷ ಇದು. ಅಂತ ಪಕ್ಷಕ್ಕೆ ನೀವು ನಿಮ್ಮ ಮಾತು ನೀವು ಹೇಳ್ದಂಗೆ ಕೇಳಿದ್ರೆ ಎಲ್ಲಾನು ಹೌದು ಅನ್ನೋದು. ಏನಾರ ನಿನಗೆ ಬುದ್ಧಿ ಹೇಳಕ್ ಹೋದಪ್ಪ ಅಂತಂದ್ರೆ ನಾವು ಸುಟ್ಕೇಸ್ ತುಂಬ್ಕೊಂಡಾನ ಅದಕ್ಕೆ ಬುದ್ಧಿ ಹೇಳಕತ್ತಾನ ಅಂತಂದ್ರೆ ಜನರಿಗೆ ತಿಳಿತದ ಯಾರು ಏನ್ ಮಾಡಕತ್ತಾರ, ಹೆಂಗ್ ಏನ ನಡೆಸ್ಯಾರ ಅನ್ನೋದು ಎಲ್ಲ ಗೊತ್ತಾಗ್ತದ. ಜನರಿಗೆ ತಿಳಿಯುವಂತ ವಿಷಯ ಅದ ಇದು. ಸರ್, ಈಗ ನಿಷ್ಠಾವಂತ ಉಮೇಶ್ ವಂದಾಲ್ ಅವರು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಹಿಂದೆ ಕೇಳ್ಪಟ್ಟಿತ್ತು. ಈಗ ನಗರ ಶಾಸಕರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಈಗ ಉಮೇಶ್ ವಂದಾಲ್ ಅವ್ರದ್ದು ಮುಂದಿನ ನಡವಳಿಕೆ ಏನ್ ಸರ್ ತಮ್ದು? ನಾವು ನೋಡ್ರಿ, ಪಕ್ಷದ ಸಂಘಟನೆ ಮಾಡ್ಕೋತಾ ಇರ್ತೀವಿ. ಪಕ್ಷ ಮುಂದಾದ್ರೂ ಪಕ್ಷದ ಹಿಂದಕ್ಕಾದ್ರೂ ಅದೇ ಮಾಡಿವಿ, ಮುಂದಾದ್ರೂ ಪಕ್ಷದ ಸಂಘಟನೆ ಮಾಡ್ತೀವಿ. ಏನ್ ಯಾರು ಹೋಗೋದ್ರಿಂದ ಪಕ್ಷಕ್ಕೆ ಹಾನಿ ಆಗ್ತದ. ಇವತ್ತ ನೋಡ್ರಿ, ಅವ್ರಿಗೆ ಸ್ಟಾರ್ ಪ್ರಚಾರಕ್ ಮಾಡಿದ್ರು. ಸ್ಟಾರ್ ಪ್ರಚಾರಕ್ ಮಾಡಿ ಹೆಲಿಕಾಪ್ಟರ್ ಕೊಟ್ಟು 60 ಕಡೆ ತಿರ್ಗಾಡಕ್ ಹಚ್ಚಿದ್ರು. ಹೋಗಿ ಗೆಲ್ಕೊಂಬಾತ್ ಸೀಟ್ ಗೆಲ್ಕೊಂಬಾತ್ ಅಂದ್ರೆ ಅವ್ರು ಒಬ್ಬರೇ ಒದ್ದಾಡ್ಕೊತ ಬಂದಾರ. 60 ಜನರೊಳಗೆ ಒಬ್ರು ಬರ್ಲಿಲ್ಲ. ಏನ್ರಿ, ಇವ್ರು ಹೋದಲ್ಲೆಲ್ಲ ನಮ್ ಸೀಟ್ ಬೀಳ ಉಲ್ಟಾ ಇವ್ರು ಏನ್ ಮಾಡ್ಯಾರ, ಕಾಂಗ್ರೆಸ್ ಕಡೆ ಆಗಿ ಅವ್ರಿಗೆ ಏನೇನ್ ಅನುಕೂಲ ಆಗ್ತದ ಅವು ಇವ್ ಹೇಳಿದ್ರಲ್ಲ, ಏನ 2,500 ಕೋಟಿ ಕೊಟ್ರೆ CM ಮಾಡ್ತಾರ, ಇಂಥವೆಲ್ಲ ಅವ್ರಿಗೆ ಆಹಾರ ಕೊಟ್ಬಿಟ್ರು. ಅವ್ರು ಪ್ರಣಾಳಿಕೆ ಒಳಗೆ ಛಾಪಿಸಿದ್ರು. ಅಂದ್ರೆ ಈ ತರ ಮಾಡ್ಕೋತ ಹೋಗಿ ಪಕ್ಷವನ್ನೇ ಹಾಳು ಮಾಡಿದ್ರು. ಭಾರತೀಯ ಜನತಾ ಪಕ್ಷ ಬಹಳಷ್ಟು ಜನ ಶ್ರಮ ಪಟ್ಟಿದ್ದದ. ಯಾರ ಒಬ್ರು ಇವ್ರು ಈ ಹೇಳ್ದಂಗ ಆಗುದಿಲ್ಲ. ಅದಕ್ಕ ಇದನ್ನ ಕೆಡಿಸುವಂತ ಕೆಲಸ ಅವ್ರು ಮಾಡಾಕತ್ತಿದ್ರು. ಬಹಳ ಒಂದು ಒಳ್ಳೆ ಕೆಲಸ ಮಾಡ್ಯಾರ. ಕೇಂದ್ರೀಯ ಶಿಸ್ತು ಸಮಿತಿ ಸದಸ್ಯರು ಅದೇನು ಅವ್ರಿಗೆ ಉಚ್ಚಾಟನೆ ಮಾಡ್ಯಾರ. ನಮಗೆ ಎಲ್ಲರಿಗೂ ಸಂತೋಷ ಆಗ್ಯದ. ಯಾಕಂದ್ರೆ ಕಾರ್ಯಕರ್ತರಿಗೆ ಮಜಬೂರ್ ಉಂಟಾಗ್ಬಿಟ್ಟಿತ್ತು. ಏನ್ ಮಾಡ್ಬೇಕಪ್ಪ, ನಾವು ಯಾವ ಪಾರ್ಟಿ ಜನರ ಹತ್ರ ಹೋದಾಗ ಜನ ಬೈತಿದ್ರು ನಮಗ, ಹೋಗು ನಿಮ್ ಪಾರ್ಟಿ ಮೊದ್ಲು ಸುದ್ ಮಾಡ್ಕೊಂಡ್ ಬರ್ರಿ, ನೋಡ್ ನಿಮ್ಮಲ್ಲೇ 4-5 ಬಡ ಆಗ್ಯಾವತ್ತಂದು ಹಿಂಗ ನಮಗ್ ಬೈಯವ್ರು. ಅದು ನಮ್ಮ ಮನಸ್ಸಿಗೆ ನೋವು ಆಗ್ತಿತ್ತು. ಯಾಕಂದ್ರೆ ಇಷ್ಟೆಲ್ಲ ಹೈರಾಣಾಗಿ ಪಕ್ಷ ಕಟ್ಟಿ ಸಂಘಟನೆ ಮಾಡಾರ. ನಾವತ್ತ ಅದಲ್ಲ, ನಾವೆಲ್ಲಾರು ನಮ್ಮಂತ ಸಾವಿರಾರು ಜನ ಕಾರ್ಯಕರ್ತರದಾರ. ಇದಕ್ಕೆ ನಮ್ಮಂತ ಕಾರ್ಯಕರ್ತರು ಸಾವಿರಾರು ಜನ ತಮ್ಮ ಜೀವ
ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರ್ಯಕರ್ತರಿಗೆ ಇವತ್ತು ಕರಿಬೇಕಾದ್ರೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಒಂದು ಅಭಿಮಾನಲೇ ಬರ್ತಾನವ, ಏನೋ ಒಂದು ಹಿಂದುತ್ವದ ಅಭಿಮಾನಲೇ, ಒಂದು ಪಕ್ಷದ ಅಭಿಮಾನಲೇ ಬಂದು ಕೆಲಸ ಮಾಡುವಂತ ಕಾರ್ಯಕರ್ತರು ಅದಾರ. ಒಬ್ಬ MLA ಆಗ್ಯಾನಂತಂದ್ರೆ ಕಾರ್ಯಕರ್ತರು ಬೆಳಿಬೇಕು. ಇಲ್ಲಿ ಏನಾಗ್ಯದ, ಒಬ್ಬ MLA ಆಗ್ಯಾನಂತಂದ್ರೆ ಅವ್ರ PA ಬೆಳಕತ್ತಾರ. ಎಲ್ಲಿ ನೋಡ್ತೀರ ಅಲ್ಲಿ ಪ್ಲಾಟ್ ಒಳಗೆ ಹೊಲ ತೊಗೊಳತ್ತಾರ, ಬಂಗ್ಲಾ ಕಟ್ಟಿಸ್ಕೊಳತ್ತಾರ. ಕಾರ್ಯಕರ್ತರು ಬೆಳಿಬೇಕ್ರಿ. ನಿಮ್ಮ ಈ MLA PA ಬೆಳ್ಯಾಕ BJP MLA ಆಗಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ MLA ಮೊದ್ಲ ಅಧಿಕಾರ ಹೋದಾಗ ಮನ್ಯಾಗ ಮನುಷ್ಯರಂತ ಬಿಡ್ರಿ, ಒಂದು ನಾಯಿದ ಬರ್ತಡೇ ಆದ್ರೂ ತಗೋದು ವಿಶ್ ಮಾಡುವಂತ ಕೆಲಸ ಮಾಡ್ತಿದ್ರು ಈ MLA ಅವರು. ಈಗ MLA ಆದ ತಕ್ಷಣ ಅವ್ರು ಮೊಬೈಲ್ ಯಾರ್ದು ಫೋನ್ ಹತ್ತುದಿಲ್ಲ. ಯಾರಿಗಾರ ಏನ್ರಿ ಸಮಸ್ಯೆ ಆಯ್ತಂದ್ರೆ ಮನೆಗೆ ಹೋದ್ರ ಬೈದ್ ಕಳಿಸ್ತಾರ. ಇಷ್ಟ ಅಬ್ರುಗೇಡಿ ಆಗಿ ಕಾರ್ಯಕರ್ತರು ಏನ್ ಮಾಡ್ಬೇಕು? ಇವ್ರದ್ದು ಒಂದು ಬೆಂಬಲಿಗರ ಅದಾರ, ಅವ್ರಿಗೆ ಬೆಟ್ಟ ಆಗೋದು, ಎಲ್ಲಿ ಅವ್ರ PA ಬೆಟ್ಟ ಆಗೋದು. ಅದು ಅವ್ರ PA ಒಂದು ಲೆಟರ್ ಬೇಕಪ್ಪ ಅಂತಂದ್ರೆ ಅವ್ರಿಗೆ ಚಲೋ ಬೂಟ್ ಕೊಡಿಸ್ಬೇಕು, ಶಾಪಿಂಗ್ ಮಾಡಿಸ್ಬೇಕು, ಒಂದು ಮೊಬೈಲ್ ಕೊಡಿಸ್ಬೇಕು. ಇವು ಎಲ್ಲಾ ನೋಡಿ ಕಾರ್ಯಕರ್ತರು ಬೇಸರಗೊಂಡಾರ. ಇವತ್ತಿಗೆ ಬಿಜಾಪುರದ ಎಲ್ಲಾ ಕಾರ್ಯಕರ್ತರು ಖುಷಿ ಆಗ್ಯದ. ಇವತ್ತು ಬಹಳಷ್ಟು ಜನ ಹೇಳ್ಕೊಳಕ್ ಒಲ್ಲತ್ತಾರ. ಯಾಕಂದ್ರೆ ಬಹಳಷ್ಟು ಜನ ಅವ್ರ ಬ್ಯಾಂಕ್ದಾಗ ಸಾಲ ತೆಗ್ದಾರೆ. ಅವ್ರು ಏನ್ರ ನಮ್ಮ ಜೋಡಿ ಬಂದು ಓಪನ್ ಆಗಿ ಗುರುತಿಸಿದ್ರೆ ಅವ್ರ ಮನಿ ಅದ್ರಿಗೆ ಸಾಲದ ಗಾಡಿ ತಂದಿಟ್ಟೆ. ಅವ್ರಿಗೆ ಏನಾದ್ರು ಈ ತರ ಒಂದು ಆಡಳಿತ ಮಾಡ್ಕೊತ ಬಂದ್ರೆ ಸರಿ ಆಗಲ್ಲ. ಅವು ನೋಡ್ರಿ, ಗೋಳಗುಮ್ಮಟ್ ಕಟ್ಟಿದ ಆದಿಲ್ ಶಾಹಿನೇ ಹೋಗ್ಬಿಟ್ಟಾನೀಗ. ಅವ್ರ ಖಂದನ ಹತ್ತಪತ್ತ ಇಲ್ಲ, ಅವ್ನ ಗೋರಿಗೆ ದೀಪ ಹಚ್ಚೋರ್ಸುತ್ತೆ ದಿಕ್ಕಿಲ್ಲ. ಈ ಇವಂದ್ ಎಷ್ಟ್ ದಿವ್ಸ ನಡೀತದ? ನೀವ್ ಎಲ್ಲರೇ ನನ್ಲಿಂತ್ರ ಪಕ್ಷ ಯಾರುಲಿಂತ್ರ, ಉಮೇಶ್ ಒಂದಲ್ಲಿಂತ್ರ ಪಕ್ಷ ಅಲ್ಲ, ಗೌಡ್ರಲಿಂತ್ರ ಪಕ್ಷ ಅಲ್ಲ, ಯಾರು ಇಲ್ಲ. ಪಕ್ಷನೇ, ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರದೇ ಪಕ್ಷ. ಇವತ್ತು ಯಾವ್ದಾರ ನಮ್ಮ ಭಾರತೀಯ ಜನತಾ ಪಕ್ಷ ಐತಪ್ಪ ಅಂತಂದ್ರೆ ಗ್ರೌಂಡ್ ಲೆವೆಲ್ ದುಡಿತಿರತಕ್ಕಂಥ ಕಾರ್ಯಕರ್ತರದ ಅದರದೇ ಆದಂತ ಒಂದು ಶಕ್ತಿ ಐತಿ. ಆ ಶಕ್ತಿಯನ್ನು ಇಟ್ಕೊಂಡು ನೀವು ದುರುಪಯೋಗ ಮಾಡಿ ಅದೇ ಪಕ್ಷದ ಕಾರ್ಯಕರ್ತರಿಗೆ ನೀವು ತುಳಿಯುವಂತ ಕೆಲಸ ಮಾಡ್ತೀರಂದ್ರೆ ಭಗವಂತ ಅದನ್ನ ಮ್ಯಾಗ ಅವ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.